ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿನಿ ಬ್ಲಾಗ್. ತಿರುಪತಿಯಲ್ಲಿ ಫೈನಲಿ ರೂಮ್ ಬುಕ್ ಮಾಡ್ಕೊಂಡ್ವಿ. ಪ್ರೈವೇಟ್ ರೂಮ್. ತಿರುಮಲ ಒಳಗಂಕರ್ ಒಟ್ಟ ರೂಮ್ ಸಿಗಲ್ಲ. ಅವರ ಆಫೀಸ್ ಒಳಗ ನಮ್ಮ ಪದ್ಧತಿ ಬ್ಯಾಡ ಒಟ್ಟು. ಇಲ್ಲಿ ತಿರುಪತಿ ಒಳಗ ರೂಮ್ ಸಿಗೋದು ಸ್ವಲ್ಪ ಕಷ್ಟನ. ತಿರುಮಲ ಒಳಗಂಕರ್ ಇದ್ದಿದ್ದು ಸಿಗಂಗಿಲ್ಲ ನೋಡಿ. ಪ್ರೈವೇಟ್ ರೂಮ್ ಮಾಡ್ಕೋಬೇಕು ನಮ್ಗೆ. ಹಂಗೇನಾದ್ರು ರೂಮ್ ಬೇಕು ಅಂತಂದ್ರೆ ಸೊ ವಿಷ್ಣು ನಿವಾಸ ಅಂಕರ್ ಸ್ವಲ್ಪ ಕಷ್ಟನ ಆಗುತ್ತಾ. ಅಡ್ವಾನ್ಸ್ ಎಲ್ಲ ರೂಮ್ ಬುಕ್ ಮಾಡ್ಕೋಬೇಕಾಗತ್ತಾ. ಸೊ ನಾವು ಪ್ರೈವೇಟ್ ರೂಮ್ ಮಾಡ್ಕೊಂಡ್ವಿ. 1500 ಏನೋ ಹೇಳಿದ್ರು. ಸೊ ರೂಮ್ ಈ ರೀತಿಯಾಗಿ ಐತಿ. ಕಬೋರ್ಡ್, ಟಿವಿ ಎಲ್ಲ, AC ಎಲ್ಲ ಇತ್ತು. 3 ಕಾಟ್ ಇದ್ದು. ಸೊ ಮಸ್ತ್ ಚೆನ್ನಾಗಿತ್ತು. ಆ್ಯಂಡ್ ಅವನು ಚುಮರಿ ಮತ್ತು ಶೇಂಗಾ ಉಂಡಿ ಅವನ್ನೆಲ್ಲ ಮಾಡ್ಕೊಂಬಂದಿದ್ಲು. ಚೆನ್ನಾಗಿ ತಿಂದು ಒಂದು ಸ್ವಲ್ಪ ಹೊತ್ತು ಒಂದು ತಾಸು ಹಂಗೆ ರೆಸ್ಟ್ ಮಾಡಿ. ಸೊ ಈಗ ನೋಡ್ರಿ, ತಿರುಪತಿ ಒಳಗೆ ಗೋವಿಂದರಾಜ ಟೆಂಪಲ್ ಐತೆ ಅಂತ. ಸೊ ಅಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಅಂತಂದ್ರೆ ಟೆಂಪಲ್ಗೆ ಈಗ ರೆಡಿ ಹಾಕಂತೀವಿ. ನಾನು ತಲೆ ಬಚ್ಕೊಂಡೆ ಆ್ಯಂಡ್ ಅನ್ವಿತಾಗೂ ತಲೆ ಬಚ್ಚಿದೆ. ಹಂಗೆ ಮಾತಾಡ್ಕೊಂತ ಕನ್ನಡ ಮಾಡ್ಕೊಂತ ಕುಂತಿದ್ವಿ. ತಂಗಿಗೂ ತಲೆ ಬಚ್ಕೊಂಡು ಸೊ ಈಗ ನೋಡ್ರಿ ಹೊರಟ್ವಿ. ಸೊ ನೋಡ್ತಾ ಇರ್ಬೋದು, ಇದ ನೋಡ್ರಿ ಗೋವಿಂದರಾಜ್ ಟೆಂಪಲ್. ಸೊ ಗೋವಿಂದರಾಜ್ ಟೆಂಪಲ್ ಹತ್ರನ ವಿಷ್ಣು ನಿವಾಸನೂ ಐತಿ. ಸೊ ಅಲ್ಲಿ ನಾವು ರೂಮ್ ಬುಕ್ ಮಾಡ್ಕೋಬಹುದು. ಅಂಡ್ ಸ್ಲಾಟೆಡ್ ಸರ್ವದರ್ಶನ ಟಿಕೆಟ್ ಇಲ್ಲೇ ಕೊಡ್ತಾರೆ. ರಾತ್ರಿ 9 ಗಂಟೆಯಿಂದ ಸ್ಟಾರ್ಟ್ ಅಂತ ನೋಡ್ರಿ ಟಿಕೆಟ್ ಕೊಡಕ. ಸೊ ಗೋವಿಂದರಾಜ್ ಟೆಂಪಲ್ಗೆ ಹೋಗಿ ಗೋವಿಂದನ ದರ್ಶನ ತಗೊಂಡ್ಬಂದ್ವಿ. ಮೂರ್ತಿಂಕರ ಭಾರಿ ಅದ್ಭುತವಾಗಿತ್ತು ಅಂತಂದು ಹೇಳ್ಬೋದು. ಹಾವಿನ ಮ್ಯಾಗ ವೆಂಕಟೇಶ್ವರ ಮಲ್ಕೊಂಡಿರೋ ರೀತಿ ಸ್ಟ್ಯಾಚ್ಯೂ ಇತ್ತು. ಸೊ ಭಾಳ ಅಂದ್ರೆ ಭಾಳ ಚೆನ್ನಾಗಿತ್ತು. ತಿರುಮಲ ಒಳಗ ಏನು ಕ್ಯೂ ಇತ್ತಲ್ಲ, ಆ ಪರಿ ಒಂದು ದೊಡ್ಡ ಕ್ಯೂ ಏನಿರಲಿಲ್ಲ. ಒಂದು ತಾಸು ಒಳಗಿನ ದರ್ಶನ ಸಿಕ್ತು. ಸೊ ದರ್ಶನ ತಗೊಂಡು ಒಂದಷ್ಟು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸೊ ಈಗ ಹೋಟೆಲಿಗೆ ಬಂದ್ವಿ ನೋಡ್ರಿ. ಮಸ್ತ್ ಊಟ ಮಾಡ್ಕೊಂಡು ಈಗ ರೂಮಿಗೆ ಹೋಗ್ಬೇಕು. ಇದ್ರದ್ದು ಫುಲ್ ಬ್ಲಾಗ್ ನೋಡ್ಬೇಕು ಅಂತಂದ್ರೆ ಯೂಟ್ಯೂಬ್ ಚಾನಲ್ದಾಗ ಐತಿ ನೋಡ್ರಿ. ರಾ ವಿಡಿಯೋ ಸಿಗ್ತಾವ ಅಲ್ಲ. ಅದ್ರ ನಿಮ್ಗೆ ಟಾಟಾ, ಬೈ ಬಾಯ್.